ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಇಂದು ಕಾರ್ಗಿಲ್ ವಿಜಯೋತ್ಸವ ಆಚರಣೆ. ಗುಂಡ್ಲುಪೇಟೆ ಪಟ್ಟಣದ ಪುರಸಭೆಯ ಆವರಣದಲ್ಲಿ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರು ಆಗಿರುವಂತಹ ಎ ಅಬ್ದುಲ್ ಮಾಲಿಕ್ ಮಾತನಾಡಿ, ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಯೋಧರಿಗೆ ನಮನ ಸಲ್ಲಿಸಿದರು. ಇದೇ ವೇಳೆ ಪುರಸಭೆ ಮುಖ್ಯಾಧಿಕಾರಿಗಳು ಆಗಿರುವಂತಹ ಶರವಣ ಮಾತನಾಡಿ ಸಂಘಟನೆಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಯುವ ವಿಜ್ಞಾನಿ ಡಾಕ್ಟರ್ ನವೀನ್ ಮೌರ್ಯ ಮಾತನಾಡಿ ಕಾರ್ಗಿಲ್ ಬಗ್ಗೆ ಹಲವು ವಿಚಾರಗಳನ್ನು ತಿಳಿಸಿದ್ರು. ಸಾಹಿತಿ ಕಾಳಿಂಗ ಸ್ವಾಮಿ ಸಿದ್ಧಾರ್ಥ ಮಾತನಾಡಿ ಕಾವಲು ಪಡೆಯ ಕಾರ್ಯ ವೈಖರಿಯನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಕನ್ನಡ ಪರ ಹಿರಿಯ ಹೋರಾಟಗಾರರು ಆದ ಬ್ರಹ್ಮಾನಂದ ಮಾತನಾಡಿ ವೀರ ಯೋಧರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಕನ್ನಡದ ಮನಸ್ಸುಗಳೇ, ಇವತ್ತು 26ನೇ ಕಾರ್ಗಿಲ್ ವಿಜಯೋತ್ಸವದ ಆಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈಗೆಲ್ಲ ಗಣ್ಯಮಾನ್ಯರು ಮಾತಾಡಿದ್ದಾರೆ. ಕಾರ್ಗಿಲ್ ಬಗ್ಗೆ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಕಾರ್ಗಿಲ್ ವಿಜಯೋತ್ಸವದ ಶುಭಾಶಯಗಳೊಂದಿಗೆ ಇವತ್ತು ಸುಮಾರು ವರ್ಷಗಳಿಂದ ಹಲವಾರು ಒಂದು ಪರಿಶ್ರಮದಿಂದ 1999ನೇ ಇಸ್ವಿ ಮೇಯಿಂದ ಸ್ಟಾರ್ಟ್ ಆಗಿ ಜುಲೈ 26ಕ್ಕೆ ಅಂತ್ಯವಾಗುತ್ತೆ ಕಾರ್ಗಿಲ್ ವಿಜಯೋತ್ಸವ. ನಮ್ಮ ಸಂಚಾಲಕರು ಹೇಳಿದಾಗೆ 17,000 ಅಡಿ ಎತ್ತರದಲ್ಲಿ ಅವರು ಭಾಳ ಶ್ರಮದಿಂದ ಈ ಕಾರ್ಗಿಲ್ ವಿಜಯೋತ್ಸವವನ್ನು ತಂದು ನಮಗೆ ಭಾಳ ಹೆಮ್ಮೆ ಅನಿಸುತ್ತದೆ. ನಮ್ಮ ದೇಶದ ಸೈನಿಕರಿಗೆ ನಾವು ಹ್ಯಾಟ್ಸಪ್ ಹೇಳಲೇಬೇಕು. ಎಲ್ಲರ ಒಂದು ಮನಸ್ಸಿನಲ್ಲಿ ನಮ್ಮ ಭಾರತೀಯರಾಗಿ ಎಲ್ಲರೂ ಬದುಕಬೇಕು, ಸೌಹಾರ್ದತೆ, ಸಮಾನತೆಯಿಂದ, ಶಾಂತಿಯಿಂದ, ಸೌಹಾರ್ದ ಎಲ್ಲರೂ ಸಮಾನರಾಗಿ ಬದುಕಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಸರ್ವರಿಗೂ ಸಮಪಾಲು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಭಾರತಾಂಬೆಯ ಮಕ್ಕಳಂತೆ ಎದೆ ತಟ್ಟಿ ಹೇಳು ಭಾರತೀಯನೆಂದು, ಗರ್ವದಿಂದ ಬಾಳು ಕನ್ನಡಿಗನೆಂದು ಅಂತ ಹೇಳೋ ಮೂಲಕ ಮತ್ತೊಮ್ಮೆ 26ನೇ ಕಾರ್ಗಿಲ್ ವಿಜಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತೇನೆ. ಧನ್ಯವಾದ. ಸಂಘಟನೆಗಳ ಒಕ್ಕೂಟದಿಂದ ಏನು ನಮ್ಮ ದೇಶ ವಿಜಯವನ್ನು ಸಾಧಿಸಿದ ಯುದ್ಧದಲ್ಲಿ, ಆ ಕಾರ್ಗಿಲ್ ಯುದ್ಧದಲ್ಲಿ ಸಾವಿರಾರು ಜನ ನಮ್ಮ ಸೈನಿಕರು ನಡೆದು ನಮಗೆ ಒಂದು ವಾಸ್ತವಿಕತೆ ಎಲ್ಲ ರೀತಿಯ ಅಕ್ಕಿಯನ್ನು ಕೊಡಿಸಲಿಕ್ಕೆ ಪರೋಕ್ಷವಾಗಿ ನಮ್ಮಲ್ಲಿ ಗಡಿಗಳಲ್ಲಿ ನಮ್ಮನ್ನು ಕಾಯ್ತಾ ಇದ್ದಾರೆ. ಆ ಹುತಾತ್ಮರಿಗೆ ತ್ಯಾಗ ಬಲಿದಾನ ಮಾಡಿದಂಥ ಎಲ್ಲ ವೀರಮರಣ ಹೊಂದಿದ ಸೈನಿಕರಿಗೆ ಅವ್ರಿಗೆ ಗೌರವವನ್ನು ಸಲ್ಲಿಸ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಗೆ ಫಸ್ಟ್ಲಿ ಲಾಸ್ಟ್ಲಿ ಮೆಮೊರಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಯಾಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ದೇಶದ ಬಗ್ಗೆ, ಈ ರಾಷ್ಟ್ರದ ಬಗ್ಗೆ ಎಂಥ ಪ್ರೇಮ ಇತ್ತು ಅಂದರೆ, ನಾನು ಮೊದಲನೇದಾಗಿ ಮತ್ತು ಕೊನೆಯದಾಗಿ ಭಾರತೀಯ, ನಾನು ಯಾವುದೇ ಪಕ್ಷಕ್ಕೆ, ಯಾವುದೇ ಜಾತಿಗೆ, ಯಾವುದೇ ಧರ್ಮಕ್ಕೆ ಸೇರಿದಂಥ ವ್ಯಕ್ತಿಯಲ್ಲ ಅಂತ ಹೇಳಿ ಆಗಲೇ ರಾಷ್ಟ್ರ ಪ್ರೇಮವನ್ನು ಇಡೀ ಮನುಕುಲಕ್ಕೆ ಕೊಟ್ಟಂಥ ಕೀರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತೆ. ಆ ನಿಟ್ಟಿನಲ್ಲಿ ಈಗ ನಾವು ಘೋಷಣೆಗಳನ್ನ ಕೂಗಿದ್ವಿ, ಭಾರತ್ ಮಾತಾ ಕಿ ಜೈ ಅಂತ. ಇತ್ತೀಚಿನ ದಿನಗಳಲ್ಲಿ ಭಾರತ್ ಮಾತಾ ಕಿ ಜೈ ಅಂದರೆ ಬರೀ ಒಂದು ಸಂಘ ಸಂಸ್ಥೆಗೆ ಅಥವಾ ಒಂದು ಪಕ್ಷಕ್ಕೆ ಸೀಮಿತ ಆಗಿರ್ತಕ್ಕಂಥದ್ದ ನಾನು ವಿಚಾರ ವ್ಯಕ್ತಪಡ್ತೀನಿ. ಭಾರತ್ ಮಾತಾ ಕಿ ಜೈ ಅಂದರೆ ನಮ್ಮ ಭಾರತದಲ್ಲಿ ಹೆಣ್ಣಿಗೆ, ಮಹಿಳೆಗೆ ತಾಯಿಯ ಒಂದು ಸ್ಥಾನವನ್ನು ನಾವು ಕೊಟ್ಟಿರ್ತೀವಿ. ಅದೇ ಥರ ಭಾರತ್ ಮಾತೆ ಅಂದರೆ ಭಾರತೀಯ ಮಾತೆ ಒಂದು ಹೆಣ್ಣು. ಆ ಹೆಣ್ಣು ತನ್ನ ತಾಯಿ ಮಗುವನ್ನು ಹೆಂಗೆ ಪೋಷಣೆ ಮಾಡುತ್ತೆ, ತನ್ನ ತಾಯಿ ಮಗುವನ್ನು ಹೆಂಗೆ ಪ್ರೀತಿ ಮಾಡ್ತಾಳೆ, ಹೆಂಗೆ ಭ್ರಾತೃತ್ವವನ್ನು ಮಗುಗೆ ತೋರಿಸ್ತಾಳೆ, ಅದೇ ಥರ ಇಲ್ಲಿ ಈ ದೇಶದಲ್ಲಿ ಹುಟ್ಟಿದಂಥ ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲ ವರ್ಗದ ಜನರು ಕೂಡ ಭಾರತ್ ಮಾತೆಗೆ, ಆ ಒಂದು ಭೂಮಿಗೆ ಭಾರತ್ ಮಾತೆಯನ್ನು ಹೋಲಿಸಿ ಆ ಭಾರತ್ ಮಾತೆಗೆ ಜಯವಾಗಲಿ ಅಂದರೆ ನಮ್ಮ ದೇಶದ ಸಕಲ ಜಾತಿಯ, ಸಕಲ ಧರ್ಮದ, ಎಲ್ಲ ವರ್ಗದ, ಮೇಲು ಕೀಳು, ಶ್ರೀಮಂತ ಬಡವ, ಯಾವುದೇ ಒಂದು ಅಂಕುಡೊಂಕು ಇಲ್ಲದೇ, ಭೇದ ಭಾವ ಇಲ್ಲದೇ ಪ್ರತಿಯೊಬ್ಬರಿಗೂ ಕೂಡ ಭಾರತ್ ಮಾತಾ ಕಿ ಜೈ ಅಂದರೆ ಈ ಪ್ರತಿಯೊಬ್ಬ ಭಾರತೀಯ ಸಮಸ್ತ ನಾಗರಿಕನಿಗೆ ಜಯವಾಗಲಿ, ಅವನಿಗೆ ಆರೋಗ್ಯ ವೃದ್ಧಿಸಲಿ, ಶಿಕ್ಷಣ ದೊರಕಲಿ, ನಿರ್ಗತಿಕರಿಗೆ ಅವಕಾಶಗಳು ದೊರಕಲಿ, ನೊಂದವ್ರ ಪರ, ಶೋಷಿತರ ಪರ, ಈ ಪ್ರಕೃತಿ ಏನಿದೆ, ನಾವು ಪ್ರಕೃತಿಯನ್ನು ಆರಾಧಿಸ್ತಾ ಏನು ನಾವು ಬೆಳಿತೀವಿ, ಆ ಪ್ರಕೃತಿ ಭಾರತ ಮಾತೆಯ ಮೂಲಕ ನಮ್ಮ ಪ್ರತಿಯೊಬ್ಬ ನಾಗರಿಕನಿಗೆ ಜಯ ತಂದು ಕೊಡಲಿ ಅನ್ನೋದೇ ಭಾರತ್ ಮಾತಾ ಕಿ ಜೈ ಅನ್ನೋ ಉದ್ದೇಶ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ, ಸ್ನೇಹಿತರೆಲ್ಲ ಕೂಡಿ ಭಾಳ ಗುಂಡ್ಲುಪೇಟೆ ಅಂದರೆ ಭಾಳ ಪ್ರಗತಿಪರವಾದ ತಾಲೂಕು. ಯಾಕೆಂದರೆ ತುಂಬ ವಿಶೇಷವಾಗಿ ಎಲ್ಲ ಜಾತಿ, ಎಲ್ಲ ಧರ್ಮದ ಜನರು ಕೂಡ ನಾವು ಎಲ್ಲ ಸಂಘಟನೆಗಳು ಕೂಡಿ ಈ ಥರದ ಕಾರ್ಯಕ್ರಮಗಳನ್ನ, ವಿಜಯೋತ್ಸವವನ್ನು ಆಚರಣೆ ಮಾಡ್ತಿದ್ದು ಭಾಳ ಅರ್ಥಪೂರ್ಣ ಅಂತ ಭಾವಿಸ್ತಾ ಅವಕಾಶಕ್ಕಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ.
ಇದೇ ವೇಳೆ ಚಾಮರಾಜನಗರ ಜಿಲ್ಲಾ ಕಾರ್ಯಾಧ್ಯಕ್ಷರು ಆದ ಅಬ್ದುಲ್ ರಶೀದ್, ತಾಲೂಕು ಗೌರವಾಧ್ಯಕ್ಷರು ಆದ ರಾಮೇಗೌಡ, ತಾಲೂಕು ಸಂಚಾಲಕರು ಆದ ಕುಂಚುಟ್ಟಿ, ಟೌನ್ ಉಪಾಧ್ಯಕ್ಷರು ಆದ ಸಾದಿಕ್ ಪಾಷಾ, ಟೌನ್ ಸಂಚಾಲಕರು ಆದ ಮಿಮಿಕ್ರಿ ರಾಜು, ಡ್ಯಾನ್ಸರ್ ಪವನ್, ತುಂಡವಾಡಿ ಶಿವಯ್ಯ, ಕಂಪ್ಯೂಟರ್ ಮಂಜು, ವಕೀಲರು ಆದ ರಾಜೇಶ್, ಮನೋಜ್ ಸೇರಿ ಪುರಸಭೆಯ ಸಿಬ್ಬಂದಿ ವರ್ಗ ಹಾಜರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.